ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಹೊತ್ತಿಕೊಂಡಿರುವಂತಹ ರಾಜತಾಂತ್ರಿಕ ಸಮರದ ಬೆಂಕಿ ಅಷ್ಟು ಬೇಗನೆ ಶಮನವಾಗೋಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಒಬ್ಬರು ಈ ಬೆಂಕಿಗೆ ತುಪ್ಪ ಸುರಿಯುತ್ತಾ ಚಳಿ ಕಾಯಿಸಿಕೊಳ್ತಾ ಮಜಾ ನೋಡ್ತಾ ಇದ್ದಾರೆ. ಅದು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್. ಭಾರತದ ಪಾಲಿಗೆ ಮಾಲ್ಡೀವ್ಸ್ ಯಾವ ಆ್ಯಂಗಲ್ನಲ್ಲೂ ಕೂಡ ಕಾಂಪಿಟೀಟರೇ ಅಲ್ಲ. ಮಾಲ್ಡೀವ್ಸ್ ಜೊತೆಗೆ ಜಿದ್ದಿಗೆ ಬಿದ್ದು ನಾವು ಸಾಧಿಸೋಕೆ ಏನೇನೂ ಇಲ್ಲ, ಇದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಆದರೆ ನಾವು ನಿಜಕ್ಕೂ ಇಲ್ಲಿ ಸೆಣಸಾಡ್ತಾ ಇರೋದು ಚೀನಾದ ವಿರುದ್ಧ. ಮಾಲ್ಡೀವ್ಸ್ ಹೆಗಲ ಮೇಲೂ ಗನ್ನು ಇಟ್ಟು ಚೀನಾ ಭಾರತವನ್ನು ಈಗ ಟಾರ್ಗೆಟ್ ಮಾಡ್ತಾ ಇದೆ. ಈಗಾಗಲೇ ಮಾಲ್ಡೀವ್ಸ್ ಚೀನಾದ ಕಪಿಮುಷ್ಟಿಗೆ ಸಿಲುಕಿಯಾಗಿದೆ. ಹಾಗಿದ್ರೆ ಮಾಲ್ಡೀವ್ಸ್ ಅನ್ನ ಇಟ್ಕೊಂಡು ಚೀನಾ ಯಾವ ರೀತಿ ತಂತ್ರ ಹೆಣಿತಿದೆ, ಸರ್ವಾಧಿಕಾರಿಯ ಉದ್ದೇಶವಾದರೂ ಏನು, ಭಾರತಕ್ಕೆ ಯಾವೆಲ್ಲ ರೀತಿ ಅಪಾಯ ಎದುರಾಗಿದೆ, ಮಾಲ್ಡೀವ್ಸ್ ವಿಚಾರದಲ್ಲಿ ನಿಜಕ್ಕೂ ಇಲ್ಲಿ ನಡೀತಾ ಇರೋದೇನು, ಇವೆಲ್ಲದರ ಬಗ್ಗೆಯೂ ಮಾಹಿತಿ ನೀಡ್ತಾ ಹೋಗ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ, ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. ನಿಮಗೆ ಗೊತ್ತಿರಲಿ, ಮಾಲ್ಡೀವ್ಸ್ನಲ್ಲಿ ಭಾರತದ ಒಂದಷ್ಟು ಸೈನಿಕರನ್ನು ನಿಯೋಜಿಸಲಾಗಿದೆ. ಹಾಗಂತ ಏನೋ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಸೈನಿಕರು ಅಲ್ಲಿಲ್ಲ, ಜಸ್ಟ್ 75 ಅಷ್ಟೇ. 2009ರಲ್ಲಿ ಭಾರತ ಸರ್ಕಾರ ಮಾಲ್ಡೀವ್ಸ್ಗೆ ಕೆಲ ಹೆಲಿಕಾಪ್ಟರ್ಗಳನ್ನು ನೀಡಿತ್ತು, ಜೊತೆಗೆ ವಿಮಾನಗಳನ್ನು ಕೂಡ ನೀಡಲಾಗಿತ್ತು. ಈ ಮಿಲಿಟರಿ ಈಕ್ವಿಪ್ಮೆಂಟ್ಗಳನ್ನು ಮೇಂಟೈನ್ ಮಾಡೋಕೆ ನಮ್ಮ ಸೈನಿಕರು ಮಾಲ್ಡೀವ್ಸ್ನಲ್ಲಿ ನಿಯೋಜಿಸಲಾಗಿತ್ತು, ಅದು ಕೂಡ ಅಲ್ಲಿನ ಸರ್ಕಾರದ ಪರ್ಮಿಷನ್ನೊಂದಿಗೆ. ಹಾಗೆಯೇ ಮಾಲ್ಡೀವ್ಸ್ ಗಡಿಯನ್ನು ರಕ್ಷಿಸೋಕೆ ಅಂತ ಭಾರತವೇ ಅಲ್ಲಿನ ರೇಡಾರನ್ನು ಕೂಡ ಅಳವಡಿಸಿತ್ತು. ಆ ರೇಡಾರ್ಗಳನ್ನು ಕೂಡ 30 ವರ್ಷಗಳ ಕಾಲ ಬಳಸೋಕೆ ಭಾರತಕ್ಕೂ ಮಾಲ್ಡೀವ್ಸ್ ಸರ್ಕಾರದಿಂದ ಅನುಮತಿ ಸಿಕ್ಕಿತ್ತು. ಇವೆಲ್ಲವನ್ನು ಕೂಡ ನಮ್ಮ 75 ಮಂದಿ ಸೈನಿಕರೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ಆದರೆ ಈ ಬಾರಿ ಚುನಾವಣಾ ಪ್ರಚಾರದ ವೇಳೆ ಮೊಹಮ್ಮದ್ ಮೊಯಿಜು ತಾನು ಅಧಿಕಾರಕ್ಕೆ ಬಂದ ಕೂಡಲೇ ಮೊದಲಿಗೆ ಭಾರತೀಯ ಸೈನಿಕರನ್ನು ಇಲ್ಲಿಂದ ಓಡಿಸ್ತೇವೆ ಅಂತ ಹೇಳ್ತಲೇ ಚುನಾವಣೆ ಗೆದ್ರು. ಅಧ್ಯಕ್ಷರಾಗ್ತಾನೆ ನಿಮ್ಮ ಸೈನಿಕರನ್ನು ವಾಪಸ್ ಕರ್ಕೊಳ್ಳಿ ಅಂತ ಭಾರತಕ್ಕೂ ನೋಟಿಸ್ ನೀಡ್ತಾರೆ. ಸರಿ, ನಾವು ನಮ್ಮ ಸೈನಿಕರನ್ನು ಮಾಲ್ಡೀವ್ಸ್ನಿಂದ ವಾಪಸ್ ಕರೆಸ್ಕೊಳ್ತೇವೆ, ಅರ್ಜೆಂಟ್ ಮಾಡಬೇಡಿ ಅಂತ ಭಾರತ ಸರ್ಕಾರ ಕೂಡ ಪ್ರತಿಕ್ರಿಯಿಸುತ್ತೆ. ಆದರೆ ಇದುವರೆಗೂ ಮಾಲ್ಡೀವ್ಸ್ನಿಂದ ನಮ್ಮ ಸೈನಿಕರನ್ನು ವಾಪಸ್ ಕರೆಸ್ಕೊಂಡಿಲ್ಲ. ಅದಕ್ಕೆ ಎಕ್ಸಾಕ್ಟ್ ಕಾರಣ ಏನು ಅನ್ನೋದನ್ನು ಮುಂದಕ್ಕೆ ವಿವರಿಸ್ತೇನೆ. ಓಕೆ, ಮೊಹಮ್ಮದ್ ಮೊಯಿಜು ಭಾರತ ವಿರೋಧಿ ನಿಲುವನ್ನು ಮತ್ತಷ್ಟು ಗಟ್ಟಿ ಮಾಡ್ತಲೇ ಪ್ರಧಾನಿ ಮೋದಿ ಲಕ್ಷದ್ವೀಪಕ್ಕೆ ಭೇಟಿ ನೀಡಿ ನೀರಲ್ಲಿ ಮುಳುಗಿ ಎದ್ದು ಮಾಲ್ಡೀವ್ಸ್ನಂಥ ಜಾಗ ನಮ್ಮಲ್ಲೂ ಇದೆ ಅಂತ ಪರೋಕ್ಷವಾಗಿ ಟಕ್ಕರ್ ಕೊಟ್ಟರು. ಇದರಿಂದ ಮಾಲ್ಡೀವ್ಸ್ ಮೂಲ ಆದಾಯ ಪ್ರವಾಸೋದ್ಯಮಕ್ಕೆ ಹೊಡೆತ ಬೀಳೋಕೆ ಶುರುವಾಗಿದೆ. ಈಗ ಮೊಹಮ್ಮದ್ ಮೊಯಿಜು ಪ್ರವಾಸಿಗರಿಗಾಗಿಯೂ ತಮ್ಮ ಬಿಗ್ ಬಾಸ್ ಚೀನಾದ ಮೊರೆ ಹೋಗಿದ್ದಾರೆ. ಚೀನಾದಿಂದ ಪ್ರವಾಸಿಗರನ್ನು ಕಳುಹಿಸುವಂತೆ ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಮಾಲ್ಡೀವ್ಸ್ ಸರ್ಕಾರ ಈಗ ಯಾರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದೆ ಅನ್ನೋದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸಂಗತಿ ಕೂಡ ಇದೆ. ಹೇಳಿ ಕೇಳಿ, ಮಾಲ್ಡೀವ್ಸ್ ದ್ವೀಪ ರಾಷ್ಟ್ರ, ಸುಮಾರು 12 ದ್ವೀಪಗಳೆಲ್ಲ ಸೇರಿ ಮಾಲ್ಡೀವ್ಸ್ ರಾಷ್ಟ್ರ ಇರೋದು. ಆದರೆ ಗ್ಲೋಬಲ್ ವಾರ್ಮಿಂಗ್ನಿಂದಾಗಿ ಸಮುದ್ರದಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತಾನೆ ಇದೆ. ವಿಜ್ಞಾನಿಗಳ ವರದಿ ಪ್ರಕಾರ 2050ರ ವೇಳೆಗೆ 80% ಮಾಲ್ಡೀವ್ಸ್ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಡೆ ಆಗುತ್ತೆ. ಮಾಲ್ಡೀವ್ಸ್ ಕತೆ ಮುಗೀತು ಅಂತಾನೆ ಅರ್ಥ. ಆಗ ಏನೇ ಸಂಕಷ್ಟ ಬಂದರೂ ಕೂಡ ಮಾಲ್ಡೀವ್ಸ್ಗೆ ಮೊದಲು ನೆರವು ಕೇಳೋದು ಭಾರತದ ಬಳಿಯೇ. ಯಾಕಂದರೆ ಮಾಲ್ಡೀವ್ಸ್ಗೆ ಅತ್ಯಂತ ಹತ್ತಿರದಲ್ಲಿರೋ ಪವರ್ಫುಲ್ ರಾಷ್ಟ್ರ ಅಂದರೆ ಅದು ಭಾರತ ಮಾತ್ರ. ಈ ವಿಚಾರ ಗೊತ್ತಿದ್ರೂ ಕೂಡ ಮಾಲ್ಡೀವ್ಸ್ ಈಗ ಭಾರತವನ್ನೇ ಬಹಿಷ್ಕರಿಸಿ ಚೀನಾದತ್ತ ಮುಖ ಮಾಡಿದೆ. ಯಾಕಂದರೆ ಮಾಲ್ಡೀವ್ಸ್ಗೆ ಈಗ ಬೇಕಾಗಿರೋದು ಹಣ. ಯಾರು ತನಗೆ ಭರಪೂರ ನೆರವು ಕೊಡ್ತಾರೋ ಅವರ ಕಡೆಗೆ ಮೊಹಮ್ಮದ್ ಮೊಯಿಜು ತಿರುಗಿ ನಿಲ್ತಾ ಇದ್ದಾರೆ. ಚೀನಾ ಈಗ ಮಾಲ್ಡೀವ್ಸ್ ಮೇಲೆ ಹಣ ಸುರಿಯೋಕೆ ಮುಂದಾಗಿದೆ. ಸಾಲವನ್ನು ಕೊಟ್ಟು ಕೊನೆಗೆ ಮಾಲ್ಡೀವ್ಸನ್ನು ತನ್ನ ಶೂಲದಲ್ಲಿ ಸಿಲುಕಿಸೋದು ಚೀನಾದ ಷಡ್ಯಂತ್ರ. ಈಗಾಗಲೇ ಶ್ರೀಲಂಕಾವನ್ನು ಕೂಡ ಇದೇ ರೀತಿ ಮಾಡಿ ತನ್ನ ಮುಷ್ಟಿಯೊಳಗಡೆ ಇಟ್ಕೊಂಡಾಗಿದೆ. ಮುಂದೆ ಮಾಲ್ಡೀವ್ಸ್ ವಿಚಾರದಲ್ಲೂ ಆಗೋದು ಇದೆ. ಇಲ್ಲಿ ಮಾಲ್ಡೀವ್ಸ್ ಮೇಲೆ ಚೀನಾ ಕಣ್ಣು ಬೀಳೋಕೆ ಕೆಲ ಪ್ರಮುಖ ಕಾರಣಗಳೂ ಇದೆ. ಸಮುದ್ರ ಮಾರ್ಗವಾಗಿ ಜಾಗತಿಕ ವ್ಯಾಪಾರ ವಹಿವಾಟಿನಲ್ಲಿ ಮಾಲ್ಡೀವ್ಸ್ನದ್ದು ಅತ್ಯಂತ ಪ್ರಮುಖ ರೋಲ್ ಇದೆ. ಬಹುತೇಕ ಎಲ್ಲ ಗೂಡ್ಸ್ ಹಡಗುಗಳು ಕೂಡ ಹಿಂದೂ ಮಹಾಸಾಗರದ ಮೂಲಕ ಮಾಲ್ಡೀವ್ಸ್ ಸಮುದ್ರದ ಮಾರ್ಗವನ್ನು ದಾಟಿಯೇ ಹಾದು ಹೋಗುತ್ತೆ. ಚೀನಾಗೆ ಸಪ್ಲೈ ಆಗೋ ಪೆಟ್ರೋಲ್, ಡೀಸೆಲ್ ಸೇರಿದಂತೆ ತೈಲೋತ್ಪನ್ನಗಳು ಕೂಡ ರವಾನೆ ಆಗೋದು ಮಾಲ್ಡೀವ್ಸ್ ಸಮೀಪದಲ್ಲೇ. ಇಲ್ಲಿ ಮಾಲ್ಡೀವ್ಸ್ ಸಮೀಪವೇ ಹಾದು ಹೋಗೋಕ್ಕೆ ಒಂದು ಇಂಟ್ರೆಸ್ಟಿಂಗ್ ರೀಸನ್ ಕೂಡ ಇದೆ. ಮಾಲ್ಡೀವ್ಸ್ ಸಮುದ್ರ ಭಾಗದ ಕೆಳಗಡೆ ಒಂದು ಪರ್ವತ ಶ್ರೇಣಿ ಇದೆ. ಹೇಗೆ ಭೂಮಿ ಮೇಲೆ ಪರ್ವತಗಳಿರುತ್ತೋ ಅದೇ ರೀತಿ ಸಮುದ್ರದ ಆಳದಲ್ಲೂ ಪರ್ವತಗಳಿರುತ್ತೆ. ಪ್ರಾಕೃತಿಕವಾಗಿ ನಿರ್ಮಾಣವಾದ ತಡೆಗೋಡೆಗಳಿರುತ್ತೆ. ಇಲ್ಲೂ ಅಂಥದ್ದೇ ಒಂದು ಪರ್ವತ ಶ್ರೇಣಿ ಇದೆ. ಇದರ ಮಧ್ಯೆ 2 ಪ್ಯಾಸೇಜ್ಗಳಷ್ಟೇ ಇದೆ. ಮಾಲ್ಡೀವ್ಸ್ನ ಉತ್ತರ ಮತ್ತು ದಕ್ಷಿಣ ಭಾಗದಲ್ಲಿ ಈ ಪ್ಯಾಸೇಜ್ಗಳಿವೆ. ಈ ಪ್ಯಾಸೇಜ್ ಮೂಲಕವೇ ಹಡಗುಗಳು ಪಾಸ್ ಆಗೋದು. ಚೀನಾದ ಹಡಗುಗಳು ಇಲ್ಲೇ ಹಾದು ಹೋಗಬೇಕು. ಆದರೆ ಇಂಥ ಹಿಂದೂ ಮಹಾಸಾಗರದ ಮೇಲೆ ಭಾರತ ಹೆಚ್ಚಿನ ಹಿಡಿತ ಸಾಧಿಸ್ತಾ ಇದೆ. ಇದನ್ನು ಚೀನಾಗೆ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ.
ಸಿಂಪಲ್ ಆಗಿ ಹೇಳೋದಾದ್ರೆ ಹಿಂದೂ ಮಹಾಸಾಗರ ಅನ್ನೋದು ಒಂಥರ ಬ್ಯೂಸಿ ಹೈವೇ ಇದ್ದಂತೆ. ಮಧ್ಯದಲ್ಲಿರೋ ಮಾಲ್ಡೀವ್ಸ್ ಟೋಲ್ ಗೇಟ್ ಇದ್ದಂತೆ. ಟೋಲ್ ಗೇಟನ್ನು ಯಾರು ಕಂಟ್ರೋಲ್ಗೆ ತೆಗೆದುಕೊಳ್ತಾರೋ ಅವರು ಇಡೀ ಹೈವೇಯನ್ನೇ ಅಂದರೆ ಇಲ್ಲಿ ಹಿಂದೂ ಮಹಾಸಾಗರವನ್ನು ಹಿಡಿತದಲ್ಲಿ ಇಟ್ಕೊಳ್ಬಹುದು. ಇದೇ ಕಾರಣಕ್ಕೆ ಈಗ ಮಾಲ್ಡೀವ್ಸನ್ನು ಚೀನಾ ಈ ಲೆವೆಲ್ಗೆ ಟಾರ್ಗೆಟ್ ಮಾಡ್ತಾ ಇದೆ. ನಾಳೆ ಒಂದು ವೇಳೆ ಭಾರತ ಚೀನಾ ಸಂಬಂಧ ಇನ್ನಷ್ಟು ಹದಗೆಟ್ಟರೆ, ಆಗ ಮಾಲ್ಡೀವ್ಸ್ ಭಾರತವನ್ನು ಬೆಂಬಲಿಸಿದರೆ ಅದರಿಂದ ಸಮುದ್ರ ಮಾರ್ಗದಲ್ಲಿ ಚೀನಾದ ವಹಿವಾಟಿಗೆ ಹೊಡೆತ ಬೀಳುತ್ತೆ. ಸೊ ಈಗ ಮಾಲ್ಡೀವ್ಸನ್ನು ಕೂಡ ಕಸಿದುಕೊಂಡು ಸುತ್ತಲೂ ಭಾರತಕ್ಕೆ ಚೆಕ್ಮೇಟ್ ಇಡೋಕ್ಕೆ ಚೀನಾ ಮುಂದಾಗಿದೆ. ಈಗಾಗಲೇ ಪಾಕಿಸ್ತಾನ ಚೀನಾದ ತೆಕೆಯಲ್ಲಿದೆ. ಶ್ರೀಲಂಕಾವನ್ನು ಕೂಡ ಸಾಲದ ಸುಳಿಯಲ್ಲಿ ಸಿಲುಕಿಸಿದೆ. ಅವರ ಬಂದರನ್ನೇ 90 ವರ್ಷಗಳ ಕಾಲ ಲೀಸ್ಗೆ ಪಡೆದಿದೆ. ಬಾಂಗ್ಲಾದೇಶವೂ ಅಷ್ಟೇ ಚೀನಾದ ಜೊತೆಗೂ ಚೆನ್ನಾಗಿಯೇ ಇದೆ. ಭವಿಷ್ಯದಲ್ಲಿ ಭಾರತಕ್ಕೆ ಚಾಕು ಇರಿದ್ರೂ ಆಶ್ಚರ್ಯ ಇಲ್ಲ. ಇನ್ನು ಮಯನ್ಮಾರ್ ಸರ್ಕಾರ ಕೂಡ ಚೀನಾ ನುಡಿದಂತೆ ನಡೀತಾ ಇದೆ. ಈಗ ಮಾಲ್ಡೀವ್ಸನ್ನು ಕೂಡ ಕಂಟ್ರೋಲ್ಗೆ ತಗೊಂಡ್ರೆ ಭಾರತದ ಸುತ್ತಲೂ ಕೂಡ ಚೀನಾ ತನ್ನ ಚಕ್ರವ್ಯೂಹವನ್ನು ರಚಿಸಿದಂತಾಗುತ್ತೆ. 2011ರ ಮೊದಲು ಮಾಲ್ಡೀವ್ಸ್ IMFನ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ಅಂದರೆ ಕಡಿಮೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಲಿಸ್ಟ್ನಲ್ಲಿತ್ತು. ಆದರೆ ಈಗ LDC ಲಿಸ್ಟ್ನಿಂದ ಮಾಲ್ಡೀವ್ಸ್ ಹೊರಕ್ಕೆ ಬಂದಿದೆ. ಹೀಗಾಗಿ ಮಾಲ್ಡೀವ್ಸ್ಗೆ ಹೆಚ್ಚಿನ ಹಣಕಾಸಿನ ನೆರವು ಅಗತ್ಯ ಇಲ್ಲ ಅನ್ನೋ ನಿರ್ಧಾರಕ್ಕೆ IMF ಕೂಡ ಬಂದಿತ್ತು. ಜಾಗತಿಕ ಹಣಕಾಸು ನೆರವು ನಿಲ್ಲುತ್ತಲೇ ಮಾಲ್ಡೀವ್ಸ್ ಅಭಿವೃದ್ಧಿಗೆ ಸಮಸ್ಯೆ ಆಗುತ್ತೆ. ಹೀಗಾಗಿ ಮಾಲ್ಡೀವ್ಸ್ ಹಣಕ್ಕಾಗಿ ಬೇರೆ ದೇಶಗಳ ಮೊರೆ ಹೋಗೋಕ್ಕೆ ನಿರ್ಧರಿಸಿತ್ತು. ಅಷ್ಟೊತ್ತಿಗಾಗಲೇ ಜಿನ್ಪಿಂಗ್ ಅಣ್ಣನ ಎಂಟ್ರಿ ಆಯಿತು ನೋಡಿ. ಅಸಾಮಿ ಬಕಪಕ್ಷಿಯಂತೆ ಕಾಯ್ತಾ ಇದ್ದ. ಮಾಲ್ಡೀವ್ಸ್ಗೆ ಕಾಸು ಬೇಕಿತ್ತು. ಸರ್ವಾಧಿಕಾರಿ ಹಣ ಚೆಲ್ಲೋಕೆ ರೆಡಿ ಆದ. ಚೀನಾ ಮಾಲ್ಡೀವ್ಸ್ ಫ್ರೆಂಡ್ಶಿಪ್ ಬ್ರಿಡ್ಜ್ ಹೆಸರಲ್ಲಿ ಮಾಲ್ಡೀವ್ಸ್ನಲ್ಲಿ ಸುಮಾರು $200 ಮಿಲಿಯನ್ ಖರ್ಚು ಮಾಡಿ ಸೇತುವೆಯೊಂದನ್ನು ನಿರ್ಮಾಣ ಮಾಡಲಾಗುತ್ತೆ. ಇದು ಕೂಡ ಚೀನಾ ಕೊಟ್ಟ ಸಾಲದ ಹಣವೇ. ಜೊತೆಗೆ 2017ರಲ್ಲಿ ಮಾಲ್ಡೀವ್ಸ್ ಜೊತೆಗೆ ಚೀನಾ ಫ್ರೀ ಟ್ರೇಡ್ ಒಪ್ಪಂದಕ್ಕೂ ಸಹಿ ಹಾಕುತ್ತೆ. ಅಸಲಿಗೆ ಮಾಲ್ಡೀವ್ಸ್ನ GDP ಇರೋದೇ $5 ಬಿಲಿಯನ್. ಆದರೆ ಚೀನಾದ ಜೊತೆಗೆ ಮಾಡಿಕೊಂಡಿರುವ ಸಾಲವೇ ಈಗ ಮಾಲ್ಡೀವ್ಸ್ನ GDPಯ 1/5 ಭಾಗದಷ್ಟಾಗಿದೆ. ಇದರ ಅರ್ಥ ಶೀಘ್ರವೇ ಮಾಲ್ಡೀವ್ಸ್ ಚೀನಾದ ಸಾಲದ ಸುಳಿಯೊಳಕ್ಕೆ ಬೀಳುತ್ತೆ ಅಲ್ಲ, ಆಲ್ರೆಡಿ ಬಿದ್ದಾಗಿದೆ. ಇದು ಚೀನಾದ ಮಾಸ್ಟರ್ ಪ್ಲಾನ್. $1 ಮಿಲಿಯನ್ ಗಟ್ಟಲೆ ಸಾಲ ಕೊಡೋದು, ಆಮೇಲೆ ಅವರಿಗೆ ಸಾಲ ತೀರಿಸೋಕೆ ಆಗಲ್ಲ ಅಂದಾಗ ಆ ದೇಶದ ಎಲೆಕ್ಷನ್ನಲ್ಲಿ ಇಂಟರ್ಫಿಯರ್ ಆಗಿ ತನ್ನ ಪರವಾದ ಸರ್ಕಾರವನ್ನು ರಚಿಸಿಕೊಂಡು ವಿದೇಶಿ ನೀತಿಯನ್ನು ಕೂಡ ಬದಲಾಯಿಸಿ ಇಡೀ ದೇಶವನ್ನೇ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದು ಚೀನಾದ ಕುತಂತ್ರ. ಹೋಗಲಿ, ಮಾಲ್ಡೀವ್ಸ್ ಕತೆ ಏನು ಬೇಕಾದರೂ ಆಗಲಿ ಅಂತ ನಾವೇನು ಸುಮ್ಮನಿರೋಕ್ಕೂ ಆಗಲ್ಲ. ಯಾಕಂದರೆ ಇದು ಭಾರತಕ್ಕೆ ಬಾರಿಸಿರೋ ಮತ್ತೊಂದು ಎಚ್ಚರಿಕೆಯ ಗಂಟೆ. ಮಾಲ್ಡೀವ್ಸ್ ಚೀನಾ ತೆಕ್ಕೆಗೆ ಬಿದ್ದಿದೆ ಅಂದರೆ ನಮ್ಮ ಬುಡಕ್ಕೆ ಬೆಂಕಿ ಬಿದ್ದಿದೆ ಅಂತಾನೆ ಅರ್ಥ. ಭಾರತದ ಸುತ್ತಲೂ ಚೀನಾ ಬಾಹುವನ್ನು ವಿಸ್ತರಿಸ್ತಾನೇ ಇದೆ. ಮಾಲ್ಡೀವ್ಸ್ನಲ್ಲಂತೂ ಭಾರತ ವಿರೋಧಿ ನಡೆ ಹೆಚ್ಚಾಗ್ತಾನೇ ಇದೆ. ಈಗ ಅಧಿಕಾರಕ್ಕೇರಿರೋದು ಕೂಡ ಭಾರತ ವಿರೋಧಿ ಅಧ್ಯಕ್ಷನೇ. ಮುಂದಿನ ದಿನಗಳಲ್ಲಿ ಅಲ್ಲಿಂದ ನಮ್ಮ ಸೈನಿಕರನ್ನು ವಾಪಸ್ ಕರೆಸ್ಕೊಳ್ಬೇಕಾಗಬಹುದು. ಆಗ ಹಿಂದೂ ಮಹಾಸಾಗರದ ಮೇಲಿನ ನಮ್ಮ ಹಿಡಿತ ಕೂಡ ಲೂಸ್ ಆಗುತ್ತೆ. ಚೀನಾ ಮಾಲ್ಡೀವ್ಸ್ನಲ್ಲಿ ಮಿಲಿಟರಿ ಬೇಸನ್ನು ಸ್ಥಾಪಿಸಬಹುದು. ಬಳಿಕ ಹಿಂದೂ ಮಹಾಸಾಗರದಲ್ಲಿ ಭಾರತದ ಸಪ್ಲೈ ಚೈನ್ಗೆ ಚೀನಾ ಅಡ್ಡಿ ಮಾಡಬಹುದು. 2017ರಲ್ಲಿ ಚೀನಾದ 3 ಯುದ್ಧ ಹಡಗುಗಳು ಮಾಲ್ಡೀವ್ಸ್ಗೆ ಹೋಗಿತ್ತು. 2018ರಲ್ಲಿ ಚೀನಾದ 11 ಯುದ್ಧ ಹಡಗುಗಳು ಹಿಂದೂ ಮಹಾಸಾಗರದ ಪೂರ್ವ ಭಾಗದಲ್ಲಿ ಕಾಣಿಸ್ಕೊಂಡಿದ್ವು. ಆಗ ಮಾಲ್ಡೀವ್ಸ್ನಲ್ಲಿ ರಾಜಕೀಯ ಬಿಕ್ಕಟ್ಟು ಉಂಟಾಗಿತ್ತು. ಎಮರ್ಜೆನ್ಸಿ ಹೇರಲಾಗಿತ್ತು. ಅದೇ ಹೊತ್ತಿಗೆ ಚೀನಾ ಯುದ್ಧ ಹಡಗುಗಳು ಮಾಲ್ಡೀವ್ಸ್ ಸಮೀಪ ನಿಯೋಜನೆಗೊಂಡಿದ್ವು. ಹೀಗಾಗಿ ಲಕ್ಷದ್ವೀಪವನ್ನು ಅಭಿವೃದ್ಧಿಪಡಿಸೋದು ಭಾರತಕ್ಕೆ ಈಗ ಅನಿವಾರ್ಯವಾಗಿದೆ. ಲಕ್ಷದ್ವೀಪದಲ್ಲಿ ಸೇನೆಯನ್ನು ಕೂಡ ನಿಯೋಜಿಸಿ ಹಿಂದೂ ಮಹಾಸಾಗರದ ಮೇಲಿನ ಭದ್ರತೆಯನ್ನು ಕೂಡ ಬಲಪಡಿಸಲೇಬೇಕಿದೆ. ಇದೇ ಕಾರಣಕ್ಕೆ ಪ್ರಧಾನಿ ಮೋದಿ ಜನವರಿ 2ರಂದು ಲಕ್ಷದ್ವೀಪಕ್ಕೆ ಭೇಟಿ ನೀಡಿರೋದು. ಸುಮ್ಮನೆ ನೀರಲ್ಲಿ ಮುಳುಗಿ ಫೋಟೋಗೆ ಪೋಸ್ಟ್ ಕೊಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋಗಿರೋದಲ್ಲ. ಇವೆಲ್ಲವೂ ಭಾರತದ ಸ್ಟ್ರಾಟಜಿಯ ಸಣ್ಣ ಭಾಗವಷ್ಟೇ. ಮಾಲ್ಡೀವ್ಸ್ಗೆ ಪರ್ಯಾಯವಾಗಿ ನಮ್ಮಲ್ಲೂ ಟೂರಿಸ್ಟ್ ಡೆಸ್ಟಿನೇಷನ್ ಇದೆ ಅನ್ನೋ ಮೆಸೇಜ್ ಪಾಸ್ ಮಾಡಿ ಈಗಾಗಲೇ ಮಾಲ್ಡೀವ್ಸ್ ಪ್ರವಾಸೋದ್ಯಮಕ್ಕೆ ಹೊಡೆತ ಕೊಟ್ಟಾಗಿದೆ. ಆದರೆ ಅಸಲಿ ಆಟ ಈಗಷ್ಟೇ ಶುರುವಾಗಿದ್ದು ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಚೀನಾ ಮಧ್ಯೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗಲಿದೆ. ಹಿಂದೂ ಮಹಾಸಾಗರದ ಅಧಿಪತ್ಯಕ್ಕಾಗಿ ಏಷ್ಯಾದ 2 ಬಲಿಷ್ಠ ರಾಷ್ಟ್ರಗಳ ನಡುವಿನ ಈ ಗುದ್ದಾಟ ಇನ್ನೊಂದು ಲೆವೆಲ್ಗೆ ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ನೇಹಿತರೆ, ಇಲ್ಲಿ ಮಾಲ್ಡೀವ್ಸ್ ನಿಜಕ್ಕೂ ದೊಡ್ಡ ಎಡವಟ್ಟು ಮಾಡಿದೆಯಾ? ಚೀನಾಗೆ ಟಕ್ಕರ್ ಕೊಡೋಕ್ಕೆ ಭಾರತಕ್ಕೆ ಸಾಧ್ಯನಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.